ಲೇಖ. ಪ್ರಪಂಚದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಪ್ರಧಾನ್ ಅಂತ ಒಳ್ಳೆ ಮನುಷ್ಯ ಅಂತ ಅಂದ್ಕೊಂಡಿದ್ವಿ, ಅವನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಲೆಕ್ಕದ ಪ್ರಕಾರ ಪ್ರಧಾನ್ ಅಂತ ಕೆಲಸ ಮಾಡೋ ವ್ಯಕ್ತಿ ಅಲ್ಲ. ತೇಜುನ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ ನಾವು ಅವ್ರ ಮನಸ್ಸು ಮಾಡಿರಲಿಲ್ಲ. ಅಂಥ ವ್ಯಕ್ತಿ ಆದಿತ್ಯನ ಕಿಡ್ನಾಪ್ ಮಾಡ್ತಾನೆ ಅಂದರೆ ಐ ಕ್ಯಾನ್ ಬಿಲೀವ್ ದಿಸ್. ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ. ಅಣ್ಣನಿಗಿನ ಎವಿಡೆನ್ಸ್ ಬೇಕಾ? ಅಣ್ಣ ಏನು ಸುಮ್ಮನೆ ಹೇಳ್ತಿದ್ದಾನ? ಇಷ್ಟು ದಿನ ಅಣ್ಣನ್ನ ಪ್ರಧಾನ್ ಅವನ ಅಡ್ಡದಲ್ಲೇ ಕೂಡ ಹಾಕಿದ್ದು. ಆ ಪ್ರಧಾನ್ ಪದೇ ಪದೇ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ತಾ ಇದ್ದ. ನನ್ನ ಊಟ ತಿಂಡಿ ಎಲ್ಲಾದ್ರೂ ಮಾತುಕತೆ ನಡೀತಾ ಇತ್ತು. ಒಂದ್ಸಲಿ ಖುದ್ದಾಗಿ ಬಂದಿದ್ದ ಅವನು ನಾನಿರೋಂಥ ಜಾಗಕ್ಕೆ. ಆ ರೌಡಿಗಳು ಪದೇ ಪದೇ ಅವನನ್ನ ಪ್ರಧಾನ್ ಅಂತಾನೆ ಕರಿತಾ ಇದ್ರು. ಎಲ್ಲ ಅವ್ನು ಹೇಳ್ದಂಗೆ ನಡೀತಾ ಇತ್ತು. ನಾನು ಹಾಗೂ ವಿಚಾರಿಸ್ದೆ ಆ ರೌಡಿಗಳ ಹತ್ರ, ಯಾಕೆ ನನ್ನನ್ನು ಕಿಡ್ನಾಪ್ ಮಾಡಿದ್ದೀರಾ, ಯಾರು ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು ಅಂತ. ತೇಜಸ್ವಿನಿನ ಮದುವೆ ಆಗೋದಕ್ಕೆ ಪ್ರಧಾನಿ ಹೀಗೆ ಮಾಡಕ್ಕೆ ಹೇಳಿದಾನೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಯಾವಾಗ ಅವ್ನ ಪ್ಲಾನ್ ಫೇಲ್ ಆಯ್ತು, ನನ್ನನ್ನೇ ಮುಗ್ಸಕ್ಕೆ ಟ್ರೈ ಮಾಡ್ದ ಆ ಪ್ರಧಾನ್. ನಿಜಕ್ಕೂ ಭಯ ಆಗುತ್ತೆ ಕಣೋ ಆದಿತ್ಯ. ಪ್ರಧಾನು ಒಂದೇ ದಿವಸನೂ ನಮ್ಗೆ ಕಾಣಿಸ್ಲೇ ಇಲ್ಲ. ಪ್ರಧಾನಿ ಇಂಥ ಕೆಲಸ ಮಾಡಿದ್ದಾರೆ ಅಂದರೆ ನಂಬಕ್ಕಾಗಲ್ಲ ಅತ್ತೆ. ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳೋದು ದಡ್ಡತನ ಆಗತ್ತೆ. ಅವ್ರು ಯಾರು, ಅವ್ರ ಗುಣ ಏನು ಅಂತ ನನಗೆ ಗೊತ್ತು. ಅವ್ರ ಇಡೀ ಫ್ಯಾಮಿಲಿ ನನಗೆ ಗೊತ್ತು. ಪ್ರಧಾನ್ ಇಂಥ ಚೀಪ್ ಲೆವೆಲಿಗೆ ಇಳಿಯಲ್ಲ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಆಗಿರಲೇಬೇಕು ಅಂತೇನು ಇಲ್ವಲ್ಲ ಆದಿತ್ಯ. ಅಂದ್ರೆ ನಾನು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತನಾ? ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದೆ. ನೀವು ಇಲ್ಲದಂಥ ಸಂದರ್ಭದಲ್ಲಿ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ ನನಗೆ ಧೈರ್ಯ ಹೇಳಿದವರು ಪ್ರಧಾನ್. ಅವ್ರು ಯಾವತ್ತೂ ನನ್ನನ್ನು ಕೆಟ್ಟ ದೃಷ್ಟಿನಲ್ಲಿ ನೋಡಲಿಲ್ಲ, ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ. ನಮ್ಮ ಅವರ ಪತ್ರಿಕೆ ಮರ್ಜ್ ಆಗಿದೆ. ನಮ್ಮ ಅವರ ನಡುವೆ ವ್ಯಾಪಾರ ವ್ಯವಹಾರದ ಸಂಬಂಧ ಇದೆ. ಅವ್ರ ನಡವಳಿಕೆ ಬಗ್ಗೆ ನನಗೆ ನಂಬಿಕೆ ಇದೆ. ಏನದಕ್ಕೆ ಇಷ್ಟೆಲ್ಲ ಆದರೂ ಪ್ರಧಾನ್ಯ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಅಣ್ಣನ ಮಾತಿನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ಅನಿರುದ್ಧ್, ನಂಬಿಕೆ ಪ್ರಶ್ನೆ ಅಲ್ಲ. ನಾನು ಪ್ರಧಾನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಪ್ರಧಾನ್ಗೆ ಇನ್ನೊಂದು ಮುಖ ಇದೆ ಅಂತ ನಾನು ಖಂಡಿತ ಭಾವಿಸಿಲ್ಲ. ಪ್ರಧಾನ್ ಅವರು ನನ್ನನ್ನು ಮದುವೆ ಆಗೋ ಅನಿವಾರ್ಯತೆಯೂ ಇರಲಿಲ್ಲ. ಇನ್ಫ್ಯಾಕ್ಟ್ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ರಿಜೆಕ್ಟ್ ಮಾಡಿದಾಗ ಅವರು ನನ್ನಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಟ್ಟವರು. ಅಂಥವರು ಇಂಥ ಕೆಲಸ ಮಾಡ್ತಾರೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಜಗಳ ಯಾಕೆ ಈಗ? ಪ್ರಧಾನು ಹೇಗಿದ್ರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾನೆ. ಪೊಲೀಸ್ನವರು ಏನೇ ಇದ್ರು ಬಾಯಿ ಬಿಡಿಸ್ತಾರೆ. ಸುಮ್ಮನೆ ನಾವೆಲ್ಲ ಯಾಕೆ ವಾದ ಮಾಡಬೇಕು ಹೇಳಿ? ಮತ್ತೆ ಇನ್ನೇನಮ್ಮ, ನಾ ಇಷ್ಟೊಂದು ಹೇಳಿದ್ಮೇಲೂ ನನ್ನ ಮಾತು ನಾನು ನಮ್ದೇನೆ ಇದ್ರೆ ಇವಳಿಗೆ ನನಗಿಂತ ಆ ಪ್ರಧಾನ ಹೆಚ್ಚಾಗೋದ್ನಾ? ಆದಿತ್ಯ, ಬಿಹೇವ್ ಯುವರ್ ಸೆಲ್ಫ್. ತೇಜಸ್ವಿನಿ ಪ್ರಧಾನ ಸಮರ್ಥನೆ ಮಾಡ್ಕೋತಾ ಇಲ್ಲ, ಇರು ವಿಚಾರ ಹೇಳ್ತೀಯಾಳೆ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತ್ಯಾ? ಈವನ್ ನನಗೂ ಪ್ರಧಾನ್ ಮೇಲೆ ಬಂದಿರೋ ಆರೋಪನ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ತೇಜುಗೂ ಹಾಗೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಪ್ರಧಾನ ಅಪರಾಧಿ ಅನ್ನೋದಾದ್ರೆ ಅವ್ರಿಗೆ ನಾವು ಹೇಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ ಹೇಳು? ನೆವರ್. ಹೌದು ಸ್ವಾಮಿ, ಎಲ್ರದ್ದು ಒಂಥರ ಆದರೆ ನಿಮ್ಮದೇ ಒಂಥರ. ಇನ್ವೆಸ್ಟಿಗೇಷನ್ ಮುಗೀಲಿ, ಗೊತ್ತಾಗತ್ತೆ ಯಾರು ಬಂಡವಾಳ ಏನು ಅಂತ. ಗೊತ್ತಾಗ್ಲಿ ಬಿಡಪ್ಪ. ಅಲ್ಲಿ ತನಕ ಮನಸ್ಸು ಯಾಕೆ ಕಹಿ ಮಾಡ್ಕೋಬೇಕು? ಸುಮ್ಮನಿದ್ ಬಿಡು. ಸ್ವಾತಿ, ಅಪ್ಪ ಕಾಫಿ ತಗೊಮ್ಮ. ಥ್ಯಾಂಕ್ಸ್. ಸ್ವಾತಿ, ಅಪ್ಪ, ನಿಮ್ಮಮ್ಮ ಸಾಕ್ಷಿನ ಚೆಕಪ್ಗೆ ಅಂತ ಕರ್ಕೊಂಡೋಗಿ ತುಂಬ ಹೊತ್ತಾಯ್ತಲ್ವಾ? ಯಾಕೆ ಇನ್ನೂ ಬಂದಿಲ್ಲ? ಅಲ್ಲಿ ಡಾಕ್ಟರ್ಸ್ಗೆಲ್ಲ ಹೇಳಿ ಅರೇಂಜ್ ಮಾಡಿದ್ಯಲ್ವಾ ನೀನು? ನೀವು ಸರಿ ಅಲ್ಲ ಅಪ್ಪ. ಅಲ್ಲಿ ಚೆಕಪ್ ಎಲ್ಲ ಮುಗಿಬೇಕು ತಾನೆ. ಚೆಕಪ್ ಮುಗಿದು ಆಟೋ ಸಿಕ್ಕಿ ಅವ್ರು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬರ್ತಾರೆ ಬಿಡಿ. ರಾಮ, ಏನು ಶೆಕೆನೆ. ಬಂದ್ರು. ಕೂತ್ಕೊಳ್ಳಿ. ಯಾಕೆ ಇಷ್ಟೊತ್ತಾಯ್ತು? ಅಯ್ಯೋ, ವಿಪರೀತ ರಶು ರೀ. ಆಟೋ ಕೂಡ ಸಿಗ್ಲಿಲ್ಲ ಅಲ್ಲಿ. ಸಾಕಾಗೋಯ್ತು. ಸ್ವಲ್ಪ ರೆಸ್ಟ್ ತಗೊಳ್ಳಿ, ತುಂಬ ಬಿಸಿಲು. ಏನು ಹೇಳಿದ್ರು ಡಾಕ್ಟ್ರು? ಎಲ್ಲ ಚೆಕಪ್ ಮಾಡಿದ್ರು.
ಸ್ಕ್ಯಾನ್ ಕೂಡ ಮಾಡಿದ್ರು, ಮಗು ಸರಿಯಾಗೇ ಬೆಳೆದಿದೆ ಅಂತ ಹೇಳಿದರು. ವೆರಿ ಗುಡ್. ಇನ್ನೇನಿಲ್ಲ, ಸಾಕ್ಷಿಗೆ ಅಡ್ವೈಸ್ ಮಾಡಿದ್ದಾರೆ ಹಾಗಿರಬೇಕು ಹೀಗಿರಬೇಕು ಅಂತ. ಈ ಮರ ಐತಿ ಅದನ್ನೆಲ್ಲ ಪಾಲಿಸ್ಬೇಕು ಅಷ್ಟೆ. ಹೌದಮ್ಮ ಸಾಕ್ಷಿ, ಡಾಕ್ಟ್ರ್ ಹೇಳಿದಾಗ ಮಾಡಬೇಕಮ್ಮ ನೀನು. ಸ್ವಾತಿಗೆ ಗೊತ್ತಿರೋ ಡಾಕ್ಟ್ರ್ ಆಗಿದ್ರಿಂದ ಸ್ವಲ್ಪ ಸುಲಭವಾಗೇ ಆಯಿತು ಕೆಲಸ. ಬಾ, ನೋಡ್ತಿದ್ದ ಹಾಗೆ 4 ತಿಂಗಳಾಗೇ ಹೋಯ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಬೆಳವಣಿಗೆನೂ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಏನಮ್ಮ ಸಮಾಧಾನ ಆಯ್ತಾ? ಇನ್ಮೇಲಾದರೂ ಸ್ವಲ್ಪ ಮಗು ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿರಬೇಕು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇನ್ನೇನು ನಮ್ಮಮ್ಮ ಅಂದರೆ ಒಂದು 5 ತಿಂಗಳು ಮನೆಗೆ ಮೊಮ್ಮಗು ಬಂದೇ ಬಿಡುತ್ತೆ. ನಾನಂತೂ ಐ ಆಮ್ ಥ್ರಿಲ್ಡ್ ಅಬೌಟ್ ಇಟ್. ನನಗೇನು ಅಷ್ಟು ಸಂತೋಷ ಇಲ್ಲ ಬಿಡಿ. ಯಾಕೆ ಜಯಶ್ರೀ ಹಾಗೆ ಮಾತಾಡ್ತಾ ಇದೀಯಾ? ಅಲ್ಲ, ದಿನಗಳು ಎಷ್ಟು ಬೇಗ ಕಳೆದು ಹೋಗ್ತಾ ಇದೆ. ನೋಡ್ತಿದ್ದಾಗೆ 4 ತಿಂಗಳಾಗಿ ಹೋಯ್ತು. ನಾವಿನ್ನೂ ಈ ವಿಷಯನ ಶ್ರೀಪತಿ ಮೇಷ್ಟ್ರಿಗೆ ತಿಳಿಸೇ ಇಲ್ವಲ್ಲ. ಓ ಹೌದಲ್ವಾ, ನಾವು ಮೇಷ್ಟ್ರಿಗೆ ತಿಳಿಸೇ ಇಲ್ಲ. ಅಮ್ಮ, ಈಗೇನು ಅವ್ರಿಗೆ ವಿಷಯ ತಿಳಿಸ್ಬೇಕಾ? ಏನು ಬೇಡ, ಸುಮ್ಮನಿರು. ಯಾಕೆ ಹೇಳಬಾರ್ದು? ಇಷ್ಟು ದಿನ ಅಂತೂ ಮುಚ್ಚಿಟ್ಟಿದ್ದಾಯ್ತು. ಇನ್ನೂ ಮುಚ್ಚಿಟ್ರೆ ಏನೇ ಚೆನ್ನಾಗಿರುತ್ತೆ? ಬೇರೆಯವರಿಂದ ಅವ್ರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗೋದಿಲ್ವಾ? ಇಲ್ಲ, ಅವ್ರಿಗೆ ಹೇಳಲೇಬೇಕು. ಹಾಂ, 4 ತಿಂಗಳು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ 2 ತಿಂಗಳಾಗಿದೆ ಅಂತ ಹೇಳಿಬಿಡ್ಬೇಕು. ಡೆಲಿವರಿ ಆದಮೇಲೆ ಅರ್ಲಿ ಡೆಲಿವರಿ ಅಂತ ಹೇಳಬೇಕಾಗತ್ತೆ. ಅಮ್ಮ, ನೀವು ಸ್ವಲ್ಪ ಸುಮ್ಮನಿರೆ. ಇವಳಿಗೇನಾದರೂ ಬುದ್ಧಿ ಇದೆಯಾ ನೋಡಿ. ಅಲ್ಲ ಪ್ರೇಮ್, ಶ್ರೀಪತಿ ಮೇಷ್ಟ್ರಿಗೂ ನಿಮ್ಮ ತಂದೆಗೂ ವಿಷಯ ತಿಳಿಸ್ಬೇಡ್ವಾ? ತಿಳಿಸ್ಬೇಕು ಆಂಟಿ. ಇಷ್ಟು ದಿನ ಅಂತೂ ವಿಷಯ ಈಗಲೇ ಹೇಳೋದು ಬೇಡ ಅಂತ ಮುಚ್ಚಿಟ್ಟಿದ್ದಾಯ್ತು. ಇನ್ನಿದನ್ನು ಮುಚ್ಚಿಡೋದ್ರೊಳಗೆ ಅರ್ಥ ಇಲ್ಲ. ಹೌದು ಜಯಶ್ರೀ, ಇನ್ನು ಮುಚ್ಚಿಡಬಾರ್ದು. ಅವರು ಫೋನ್ ಮಾಡಿ ಹೇಳ್ಬಿಡೋಣ, ಪಾಪ ಅವರು ಸಂತೋಷ ಪಡ್ತಾರೆ. ಜೊತೆಗೆ ನಾವು ಇಷ್ಟು ದಿವಸ ಇನ್ನು ಮುಚ್ಚಿಟ್ಕೊಂಡು ಬಂದಿದ್ದೀವಿ, ಈ ವಿಚಾರ 3ನೇವರಿಂದ ಅವ್ರಿಗೆ ಗೊತ್ತಾಗೋದು, ಅವ್ರಿಗೆ ಬೇಜಾರಾಗೋದು, ಅದೇ ಒಂದು ದೊಡ್ಡ ರಾದ್ಧಾಂತ ಆಗುತ್ತೆ. ಜೊತೆಗೆ ಈ ಸತ್ಯ ಗೊತ್ತಾಗೋಗ್ಬಿಟ್ರೆ ಇನ್ನು ಮರ್ಯಾದೆ ಉಳಿಯೋದೇ ಇಲ್ಲ. ಸರಿ, ಫೋನ್ ಕೊಡಿ, ನಾ ಮಾಡ್ತೀನಿ. ಹಲೋ ಶ್ರೀಪತಿ ಮೇಷ್ಟ್ರ, ನಮಸ್ಕಾರ. ನಾನು ಜಯಶ್ರೀ ಮಾತಾಡ್ತಿರೋದು. ಓಹ್ ಜಯಶ್ರೀ, ನೋಡು, ನಾನೇ ಮಾಡಬೇಕು ಅಂತಿದ್ದೆ, ನೀನೇ ಮಾಡಿಬಿಟ್ಟಿದ್ದೀಯಾ. ಹೇಗಿದ್ದೀರಮ್ಮ ಎಲ್ಲರೂ? ಹೇಗಿದ್ದೀರಾ ಅಂತ ಫೋನೆಲ್ಲ ಕೇಳ್ಬಿಟ್ರೆ ಅದೆಲ್ಲ ಸಾಧ್ಯ ಇಲ್ಲ ಮೇಷ್ಟ್ರೆ. ಒಂದು ಹೆಜ್ಜೆ ಬಂದು ಹೋಗಿ ಇಲ್ಲಿಗೆ. ಅಲ್ಲಮ್ಮ, ಹೇಗಿದ್ದೀರಿ ಅಂತ ಕೇಳಿದ್ದಕ್ಕೆ ನನ್ನೇ ಅಷ್ಟು ದೂರ ಬಂದು ಹೋಗಿ ಅಂತ ಹೇಳಿದ್ರೆ ಹಾಗಮ್ಮ? ಇಲ್ಲ, ನೀವು ಬರಬೇಕು, ವಿಷಯ ಇದೆ. ಯಾಕಮ್ಮ, ಏನಾದರೂ ತೊಂದರೆನಾ? ಒಂಥರ ತೊಂದರೆನೆ, ಬನ್ನಿ. ಅಯ್ಯೋ ದೇವ್ರೆ, ಏನಾಯ್ತಮ್ಮ? ನೀವು ಬನ್ನಿ ಅಂತ ಹೇಳಿದ್ನಲ್ಲ. ಸರಿಮ್ಮ, ನಾನು ನಾಳೆನೇ ಬರ್ತೀನಿ. ಹಾಂ ಸರಿ. ಅಲ್ಲ ಜಯಶ್ರೀ, ನೀನು ಈಗಲೂ ತಮಾಷೆ ಮಾಡ್ತೀಯಲ್ಲ ನೀನು. ಪಾಪ ಅವ್ರಿಗೆ ಎಷ್ಟು ಗಾಬರಿ ಆಗಲ್ಲ? ನೀವು ಸುಮ್ಮನಿರಿ, ನಾಳೆ ಊರಿಗೆ ಬರ್ತಾರಲ್ಲ, ಅವಾಗ ವಿಷಯ ಗೊತ್ತಾಗೇ ಆಗುತ್ತೆ. ಹಾಂ ಗುರುಜಿ, ನಾವೆಲ್ಲ ಆರಾಮಕ್ಕಿದ್ದೀವಿ. ಒಂದಿನ ನೀವು ಮನೆಗೆ ಬರಬೇಕು. ಹಾಂ, ಬರ್ತೀವಿ, ಖಂಡಿತವಾಗ್ಲೂ ಆಶ್ರಮಕ್ಕೆ ಬರ್ತೀವಿ. ಸರಿ ಗುರುಜಿ, ನಮಸ್ಕಾರ. ಆದಿತ್ಯ, ಗುರೂಜಿ ಬರ್ತಾರಂತಪ್ಪ. ವೆರಿ ಗುಡ್. ನನಗಂತೂ ಹೊಸ ಜನ್ಮ ಬಂದಂಗೆ ಆಗಿದೆ. ಗುರುಜಿ ಇಷ್ಟೊಂದು ಪ್ರಯತ್ನ ಪಟ್ಟಿಲ್ಲದೆ ಇದ್ದಿದ್ರೆ ನನಗೆ ಮೆಮರಿನೇ ವಾಪಸ್ ಬರ್ತಾ ಇರಲಿಲ್ಲ. ನಿಜ ಆದಿತ್ಯ, ಗುರೂಜಿ ಒಂದು ಅದ್ಭುತವಾದ ಶಕ್ತಿ. ಅವರು ನಿನ್ನನ್ನು ಇಷ್ಟು ವರ್ಷ ತಾಳ್ಮೆಯಿಂದ ನೋಡಿಕೊಂಡು ಕಾಪಾಡಿದಾರಲ್ಲ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಿ ಈಸ್ ರಿಯಲಿ ಗ್ರೇಟ್. ಆದಿತ್ಯ, ನಾನಂತೂ ಎಷ್ಟು ದೇವ್ರಿಗೆ ಹರಕೆ ಹೊತ್ತಿದ್ದೆ ಗೊತ್ತಾ? ಅದ್ರ ಫಲನೇ ನೀನು ವಾಪಸ್ ಬಂದಿರೋದು.
ಅತ್ತೆ ಹಾಗೆಲ್ಲ ಏನೂ ಇಲ್ಲ. ತೇಜೋಕ್ಕಂಗಿರ್ಬೇಕಾದ ತಾಳ್ಮೆ ಸಹನೆ ಬೇರೆ ಯಾರಿಗೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ತೇಜೋಕ್ಕನ್ ನಂಬಿಕೆಯಿಂದನೇ ಇವತ್ತು ಬಾಬಾ ವಾಪಸ್ ಬಂದಿರೋದು. ಅನಿ, ಕಾಫಿ ತಗೊಳ್ಳಿ ಬನ್ನಿ. ಅಮ್ಮ, ಎಲ್ಲ ದೇವಸ್ಥಾನಗಳಿಗೂ ಒಂದು ಟ್ರಿಪ್ ಹಾಕೋಣ, ಫುಲ್ ಫ್ಯಾಮಿಲಿ. ಆಯ್ತಪ್ಪ, ಹಾಗೆ ಮಾಡೋಣ. ಎಲ್ಲಿ ಅದಿತಿಯಲ್ಲಿ? ಯಾರದು? ಯಾರು ಹೇಳಿ? ಅಷ್ಟು ಗೊತ್ತಾಗ್ತಿಲ್ವೇನೋ ಅದಿ? ಕೈ ಮುಟ್ ನೋಡು. ಗೊತ್ತಾಗ್ತಿಲ್ಲಮ್ಮ. ಆದಿತ್ಯ, ನಿನಗೆ ತುಂಬ ಬೇಕಾದವ್ರು ಕಣ. ನನಗೆ ಬೇಕಾದವ್ರ? ನೀವು ಹೇಳಲಿಲ್ಲ ಅಂತಂದ್ರೆ ನಿಮಗೆ ಅವಮಾನ. ಅಷ್ಟು ಗೊತ್ತಾಗಲ್ವ ನನಗೆ? ಬೇರೆ ಯಾರಿರೋದಕ್ಕೆ ಸಾಧ್ಯ? ಅವಳೇ ಡಾಕ್ಟ್ರು. ಡಾಕ್ಟ್ರಮ್ಮ. ಕರೆಕ್ಟಾಗಿ ಗೆಸ್ ಮಾಡಿದೆ. ಹೇಗಿದೆಯಾ ಅದಿತಿ? ನಿನ್ನ ನೋಡಿ 3 ಯುಗಗಳೇ ಆಗೋಯ್ತು. ನಾನಂತೂ ಹಾಗೇ ಇದ್ದೀನಿ, ಏನೂ ಚೇಂಜಸ್ ಇಲ್ಲ. ನೀನು ಅಷ್ಟೇ ಕಣೋ, ಹಾಗೇ ಇದೆಯಾ? ಆದಿ, ನನಗಂತೂ ತುಂಬ ಖುಷಿ ಆಗ್ತಿದೆ. ಒಂದಲ್ಲ ಎರಡಲ್ಲ 3 ವರ್ಷ ನಮ್ಮನ್ನೆಲ್ಲ ಬಿಟ್ಟು ನಾಪತ್ತೆ ಆಗಿಬಿಟ್ಟಿದ್ದೆ. ಎಲ್ಲ ನನ್ನ ಹಣೆ ಬರ ಆದಿತಿ. ಫಿಟ್. ಆದರೆ ಐ ಆಮ್ ವೆರಿ ಲಕ್ಕಿ. ಇಷ್ಟೆಲ್ಲ ಆದಮೇಲೂ ಬದುಕುಳಿದಿದ್ದೀನಿ. ನಿಮ್ಮ ಎಲ್ಲರ ಜೊತೆ ಕೂತ್ಕೊಂಡಿದ್ದೀನಿ. ಐ ಆಮ್ ರಿಯಲಿ ಲಕ್ಕಿ. ಆ್ಯಕ್ಚುಲಿ ವಿ ಆರ್ ವೆರಿ ಲಕ್ಕಿ. ಎಲ್ಲಿ ಶಿಶಿರು ಬಂದಿಲ್ವಾ? ಶಿಶಿರು US ಅಲ್ಲಿದ್ದಾರೆ. ಮಾಮ್ ನೀನು ಬಂದಿದ್ದೀಯ ಅಂತ ಫೋನ್ ಮಾಡಿ ವಿಷಯ ಹೇಳಿದ್ರು. ನನಗಂತೂ ಅಲ್ಲಿರೋದಕ್ಕೆ ಮನಸ್ಸೇ ಆಗಲಿಲ್ಲ. ಅದಕ್ಕೆ ಫ್ಲೈಟ್ ಇಟ್ಕೊಂಡು ಹಾರ್ ಬಂದ್ಬಿಟ್ಟೆ. ಸೋ ಕೈಂಡ್ ಆಫ್ ಯು. ಮಾಮ್ ವಿಷಯ ಹೇಳಿದ್ಮೇಲೆ ಅಲ್ಲಿರೋದಕ್ಕೆ ಹೇಗೋ ಮನಸ್ಸಾಗುತ್ತೆ. ಶಿಶಿರು ಅಷ್ಟೇ, ನೀನು ಬಂದಿರೋ ವಿಷಯ ಕೇಳಿ ತುಂಬ ಖುಷಿಪಟ್ಟರು. ವಿಷಸ್ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು. ನೋಡು, ಇನ್ಮೇಲೇನಾದರೂ ರಿವರ್ ರಾಫ್ಟಿಂಗು ಟ್ರಕ್ಕಿಂಗು ಅಂತ ಏನಾದರೂ ರಾಗ ತೆಗಿದ್ಯೋ ಕೈಕಾಲು ಮುದ್ದು ಹಾಕ್ಬಿಡ್ತೀನಿ. ಸುಮ್ಮನೆ ಮನೇಲಿರಬೇಕು, ಗೊತ್ತಾಯ್ತಾ? ನಿಜ ಮಗು, ನಾನು ಅದನ್ನೇ ಹೇಳಿದ್ದೀನಿ. ಈಗ ಒಂದ್ಸರಿ ಅನುಭವಿಸಿದ್ದೆ ಸಾಕಾಗಿದೆ, ತಿರುಗಿ ಅದನ್ನೇ ಅನುಭವಿಸೋಕೆ ನಾವು ಸಿದ್ಧರಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ ಡ್ಯಾಡ್. ಇನ್ಮೇಲೆ ಏನಾದರೂ ಹೇಳಿದ್ರೆ ಕೈಕಾಲು ಮುರಿದ್ಬಿಡಿ ಅಷ್ಟೇ. ಅದಕ್ಕೆ ನಿಮ್ಮ ಪೇಷನ್ಸು ತುಂಬ ದೊಡ್ಡದು. ನೀವು ಕಾದಿದ್ದು ಸಾರ್ಥಕ ಆಯಿತು. ಹೌದು ಅದಿತಿ, ಇಷ್ಟಕ್ಕೆ ತಾನೇ ಜೀವ ಹಿಡಿ ಮಾಡಿಕೊಂಡು ಕಾಯ್ತಾ ಇದ್ದಿದ್ದು. ಅದಕ್ಕೆ ಇನ್ನು ಬಿಟ್ವೇನು ಮಾಮ್ ಫೋನ್ ಮಾಡಿದ್ರು, ನಿಮ್ಮ ಮದುವೆ ವಿಷಯ ತಿಳಿಸಿದ್ರು. ದೇವ್ರು ನಿಜವಾಗ್ಲೂ ದೊಡ್ಡವನು. ಅಷ್ಟರಲ್ಲಿ ನಮ್ಮ ಆದಿ ಬಂದ್ಬಿಟ್ಟ. ಎಲ್ಲ ಒಳ್ಳೇದಾಯಿತು. ಹೌದು. ಜನವೇತ್ಕೆ ಏನು ಗುಡ್ ನ್ಯೂಸ್ ಇಲ್ವಾ? ಸದ್ಯಕ್ಕೇನೂ ಇಲ್ಲ. ಅಹಲ್ಯ, ನೋಡು, ಮನೆ ಮಕ್ಕಳೆಲ್ಲ ಸೇರಿದ್ದಾರೆ, ಮನೆ ತುಂಬುದಾಗಿದೆ. ನನಗಂತೂ ಸಂತೋಷಕ್ಕೆ ಹೃದಯ ಉಬ್ಬು ಹೋಗಿದೆ. ನೋಡು, ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಬೇಕು ಇವತ್ತು. ರೆಡಿನಾ? ಖಂಡಿತ ರೆಡಿ ರೀ. ಅದನ್ನ ನೀವು ನನಗೆ ಹೇಳಬೇಕಾ? ನನಗೆ ಅದಿತಿ ಬರೋದು ಮೊದಲೇ ಗೊತ್ತಿತ್ತು. ಇವತ್ತು ಆದಿತ್ಯನಿಗೆ ಏನೇನು ಇಷ್ಟನೋ ಅದಷ್ಟು ಫೇವರೆಟ್ ಡಿಶಸ್ ಎಲ್ಲ ರೆಡಿ ಮಾಡಿಸಿಟ್ಟಿದ್ದೀನಿ. ನಾವೆಲ್ಲ ಕೂತು ಊಟ ಮಾಡೋದಂದೇ ಬಾಕಿ. ವೆರಿ ಗುಡ್. ಅವನ ಹೆಸರು ಹೇಳ್ಕೊಂಡು ನಾನು ಎಷ್ಟು ಸ್ವೀಟ್ಸ್ ಬೇಕೋ ಅಷ್ಟು ತಿನ್ಬೋದು. ಯಾರು ಕಂಟ್ರೋಲ್ ಮಾಡೋಂಗಿಲ್ಲಪ್ಪ. ಮಾವ ಇವತ್ತು ಸ್ವೀಟ್ಸೇ ಮಾಡಿಸಿಲ್ಲ. ಆದಿತ್ಯ, ಈ ಮುಂಚೆ ಕೂಡ ಚಿತ್ರಲೇಖಾ ಪತ್ರಿಕೆನ ನೀನೇ ನೋಡ್ಕೋತಾ ಇದ್ದೆ. ಆದರೆ ನೀನು ಇಲ್ಲದೆ ಇದ್ದಾಗ ಅದರ ಜವಾಬ್ದಾರಿನ ತೇಜಸ್ವಿನಿ ಅನಿರುದ್ಧ ತಗೊಂಡಿದ್ದೆ. ಈಗ ಅನಿರುದ್ಧ ಅವನದೇ ಆದ ಪತ್ರಿಕೆ ನ್ಯೂ ಚಿತ್ರಲೇಖಾ ಓಪನ್ ಮಾಡಿಯಾನೆ. ಹಾಗಾಗಿ ಇನ್ನು ಮುಂದೆ ಚಿತ್ರಲೇಖಾ ಪತ್ರಿಕೆ ಜವಾಬ್ದಾರಿ ನೀನೇ ತಗೋಬೇಕು, ಎಲ್ಲ ನೀನೇ ನೋಡ್ಕೋಬೇಕು. ಖಂಡಿತಪ್ಪ, ನಾನೇ ನೋಡ್ಕೊಳ್ತೀನಿ. ಹಾಂ, ಈಗ ತೇಜಸ್ವಿನಿ ಅದ್ರ ಜವಾಬ್ದಾರಿ ತಗೊಂಡಿದ್ದಾಳೆ.
ನೀನು ಅವಳ ಜೊತೆ ಸೇರಿಕೊಂಡ್ರೆ ಚಿತ್ರಲೇಖಾ ಪತ್ರಿಕೆ ಅದ್ಭುತವಾಗಿ ಬರುತ್ತೆ. ಐ ಆಮ್ ಶ್ಯೂರ್. ಹಾಂ ಬ್ರದರ್, ನಿನ್ನ ತಮ್ಮನ ಪತ್ರಿಕೆಗೆ ಪೈಪೋಟಿ ಕೊಡು ಅಂತ ಹೇಳ್ಕೊಡ್ತಿದ್ದಾರೆ ಫಾದರ್, ಕೇಳ್ಕೊ. ನಿನ್ನ ಪತ್ರಿಕೆಗೆ ಪೈಪೋಟಿ ಕೊಡು ಅಂತ ಹೇಳ್ತಿಲ್ಲಪ್ಪ ಅವನಿಗೆ. ಅವನ ಜವಾಬ್ದಾರಿ ಏನು ಅಂತ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಬ್ರದರ್, ನಿನ್ನ ಪತ್ರಿಕೆ ಬೇರೆ ನನ್ನ ಪತ್ರಿಕೆ ಬೇರೆ ಅಂತಲ್ಲ, ನೀನು ನನ್ನ ಜೊತೆನೇ ಇರ್ಬೋದು. ಡೆಫಿನೆಟ್ಲಿ ಅನಿ. ತೇಜು ಬಾಕೂಸು ತಿಂಡಿ ಮಾಡು. ಇಲ್ಲ ಮಾವ, ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ. ಅರೆ ಎಲ್ಲಿಗೆ ಹೊರಟಿ? ಆಫೀಸ್ಗೆ ಹೊರಟ್ಯಾ? ನಿನ್ನ ಗಂಡನ್ನು ಕರ್ಕೊಂಡು ಹೋಗಮ್ಮ, ಇಬ್ಬರು ಸೇರಿ ಜವಾಬ್ದಾರಿ ತಗೋಬೇಕಾದ್ರದ್ದು. ಖಂಡಿತ ಮಾವ. ಇನ್ನು ಮುಂದೆ ಪತ್ರಿಕೆನ ಆದಿತ್ಯನೇ ನೋಡ್ಕೊಳ್ಳಿ, ನಾನು ಜೊತೆನಲ್ಲಿದ್ದು ಸಪೋರ್ಟ್ ಮಾಡ್ತೀನಿ. ಆದಿತ್ಯ, ನೀವು ಆಫೀಸಿಗೆ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ನೀ ಎಲ್ಲಿ ಹೊರಟೆ? ಪೊಲೀಸ್ ಸ್ಟೇಷನಿಗೆ ಹೋಗ್ಬಿಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಪ್ರಧಾನ್ ಇದ್ದಾರಲ್ಲ, ಏನಾಯಿತು ಅಂತ ಕೇಳ್ಕೊಂಡು ಬರೋದಕ್ಕೆ ಹೊರಟಿದ್ದೀನಿ. ಅಲ್ಲ ತೇಜು, ನೀನು ಯಾಕೆ ಸ್ಟೇಷನ್ಗೆ ಹೋಗ್ಬೇಕು? ಆದಿತ್ಯ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಪತ್ರಿಕೆಗೆ ಸಂಬಂಧಪಟ್ಟವರು ಆಪಾದನೆ ಹೊತ್ಕೊಂಡು ಸ್ಟೇಷನ್ನಲ್ಲಿದ್ದಾರೆ. ಏನಾಗಿದೆ ಅಂತ ನೋಡೋದಕ್ಕೆ ಹೊರಟಿದ್ದೀನಿ. ಅವನು ನೀನು ನೋಡಕ್ಕೆ ಹೋಗೋದು ನೀನು? ಆ ಪ್ರಧಾನ್ ನನ್ನನ್ನು ಕೊಲ್ಲಕ್ಕೆ ಹೊರಟಿದ್ದ. ಜೈಲ್ಗೆ ಹೋಗ್ತಾನೆ ಬಿಡು. ನಿನ್ನ ಗಂಡನ್ನ ಕೊಲ್ಲಕ್ಕೆ ಹೊರಟಿರೋ ಅಂಥ ಮನುಷ್ಯನ್ನ ನೀನು ಹೋಗಿ ನೋಡೋದಾ? ಆದಿತ್ಯ ಪ್ಲೀಸ್, ನನ್ನ ಗಂಡನ ಕೊಲ್ಲೋದಕ್ಕೆ ಹೊರಟೋನ್ಗೆ ನಾನು ಸಪೋರ್ಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಈ ಕೇಸ್ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದೆ ನನಗೆ. ಪ್ರಧಾನ್ ನಿಜವಾಗ್ಲೂ ಇಂಥ ಕೆಲಸ ಮಾಡಿದಾರಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಒಂದು ವೇಳೆ ಪ್ರಧಾನ್ ಈ ಕೆಲಸ ಮಾಡಿದ್ರೆ ಅವ್ರ ಬಣ್ಣ ಬಯಲು ಮಾಡ್ಬೋದು ಅಲ್ವಾ? ನೋಡು, ನೀನು ಅವನನ್ನ ಹೋಗಿ ನೋಡೋದು ಬೇಕಾಗಿಲ್ಲ. ಆಫೀಸಿಗೆ ಹೋಗೋಣ ನಡಿ. ಅದಕ್ಕೆ ಯಾಕೆ ಅಣ್ಣನಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋಕ್ಕೆ ಹೋಗ್ತಿದ್ರಿ? ಪ್ರಧಾನ್ ಬಗ್ಗೆ ಯಾಕೆ ಅಷ್ಟೊಂದು ಕನ್ಸರ್ನ್ ನಿಮಗೆ? ಅವ್ನು ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತಾನೆ, ಶಿಕ್ಷೆ ಆಗುತ್ತೆ. ಅಣ್ಣ ಬಂದಿದ್ದಾನೆ, ಅವನ ಜೊತೆ ಸುಖವಾಗಿರಿ. ನನಗೆ ಗೊತ್ತಿದೆ ಅನಿರುದ್ಧ್, ನಾನೇನು ಇವ್ರ ವಿರುದ್ಧ ಹೋಗ್ತಾ ಇಲ್ಲ, ಆದರೆ ಇದು ಮಾನವೀಯತೆ. ಏನು ಮಾನವೀಯತೆ ಅದಕ್ಕೆ? ಅಂಥವ್ನು ನೋಡೋಕೆ ಸ್ಟೇಷನ್ಗೆ ಹೋಗೋದು? ಆಯಿತು, ತಪ್ಪಿತಸ್ಥರು ಸರಿ, ಆದರೆ ಯಾಕೆ ಹೀಗೆ ಮಾಡಿದ್ರು ಅಂತ ತಿಳ್ಕೊಳ್ಳೋದು ಬೇಡವಾ? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋದು ಬೇಡವಾ? ಆ ವಿಷಯನ ಪೊಲೀಸರು ನೋಡ್ಕೊತಾರೆ. ಪ್ರಧಾನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗಿದೆ. ಈಗ ಆಲ್ರೆಡಿ ತನಿಖೆ ಶುರುವಾಗಿದೆ. ಇಷ್ಟರಲ್ಲೇ ಆ ಪ್ರಧಾನ್ ಬಣ್ಣ ಬಯಲಾಗತ್ತೆ. ಅಂಥ ನೀಚನ ನೋಡೋ ಅಂಥ ಅಗತ್ಯ ನಿನಗಿಲ್ಲ. ಈಗ ಆಲ್ರೆಡಿ ಆ ಪ್ರಧಾನ್ ನಮ್ಮ ಲೈಫಲ್ಲಿ ಸಾಕಷ್ಟು ಆಟ ಆಡಿದ್ದಾನೆ. ಈ ವಿಷಯನ ಇಲ್ಲೇ ಬಿಟ್ಬಿಡು. ಹಾಗಲ್ಲ ಆದಿತ್ಯ. ತೇಜಸ್ವಿನಿ, ನನಗಿಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಆದಿತ್ಯ, ಯಾಕೆ ಕೋಪ ಮಾಡ್ಕೋತೀಯ ನೀನು? ತೇಜಸ್ವಿನಿ ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ. ಪ್ರಧಾನು ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಅವ್ರ ಬಗ್ಗೆ ಕನ್ಸರ್ನ್ ಯಾರು ತೋರಿಸ್ತಾರೆ? ನೀನೇ ಹೇಳು. ಇಂಥ ಸಂದರ್ಭದಲ್ಲಿ ಅವ್ರು ಹೋಗಿ ನೋಡ್ಕೊಂಬಂದ್ರಲ್ಲಿ ಏನೂ ತಪ್ಪಿಲ್ಲ. ಹೋಗ್ಲಿ ಬಿಡು. ಅಪ್ಪ, ಅದು ಏನಪ್ಪ ನೀವು ಅದನ್ನೇ ಹೇಳ್ತಿದ್ದೀರಿ? ಪ್ರಧಾನ್ ಅಂಥವ್ರ ಮೇಲೆ ಕರುಣೆ ತೋರಿಸ್ಬೇಕಾದ ಅಗತ್ಯ ಇಲ್ಲ. ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ಗೇನು ಬೇಕೋ ನೀನು ಮಾಡ್ಕೋ.